ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅನ್ನೋ ಕುತೂಹಲಕ್ಕೆ ತೆರೆ ಬೀಳಲಿದೆ. ಟಾಪ್ 6 ನಲ್ಲಿ ಸ್ಥಾನ ಪಡೆದಿದ್ದ ಸ್ಪರ್ಧಿಗಳು ಸಾಕಷ್ಟು ಟಫ್ ಫೈಟ್ ಕೊಡ್ತಿದ್ದಾರೆ. ಇದರಲ್ಲಿ ಯಾರು ಟ್ರೋಫಿ ಗೆಲ್ತಾರೆ, ಯಾರು ಕೊನೆಯ ಸ್ಥಾನ ಪಡೆಯುತ್ತಾರೆ ಅಂತ ಊಹಿಸೋಕು ಕಷ್ಟ ಆಗ್ತಿತ್ತು. ಯಾಕಂದ್ರೆ ಎಲ್ಲರೂ ತಮ್ಮದೇ ಆದ ವಿಭಿನ್ನ ಶೈಲಿಯಲ್ಲಿ ಪ್ರೇಕ್ಷಕರ ಗಮನ ಸೆಳೆದಿದ್ರು. ಆದ್ರೆ ಈಗ ಬಿಗ್ ಬಾಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಜೊತೆಗೆ ಈಗಾಗಲೇ ಒಬ್ಬ ಸ್ಪರ್ಧಿ ಮನೆಯಿಂದ ಹೊರಗೆ ಬಂದು ಕೊನೆಯ ಸ್ಥಾನ ಪಡೆದಿದ್ದಾರೆ. ಯಾರದು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಗ್ ಬಾಸ್ನಲ್ಲಿ ಮೊದಲ ಟಿಕೆಟ್ ಟು ಫೈನಲ್ ಪಡೆದಿದ್ದು ಅಂದರೆ ಅದು ಧನುಷ್. ಟಾಸ್ಕ್ಗಳಲ್ಲಿ ಅಬ್ಬರಿಸಿ ಎಲ್ಲರ ಹುಬ್ಬೇರಿಸಿದ್ರು. ಜೊತೆಗೆ 3 ಬಾರಿ ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಹೊಸ ರೆಕಾರ್ಡ್ ಮಾಡಿದ್ರು. ಯಾರೊಂದಿಗೂ ಕಿರಿಕ್ ಮಾಡಿಕೊಳ್ಳದೆ ಶಾಂತ ಸ್ವಭಾವದಿಂದಲೇ ಅತ್ಯುತ್ತಮ ಆಟ ಪ್ರದರ್ಶಿಸಿದ್ರು. ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಇವರಿಗೆ ಸರಿಸಾಟಿಯೇ ಇರಲಿಲ್ಲ. ಜೊತೆಗೆ 1 ಬಾರಿ ಕಿಚ್ಚನ ಚಪ್ಪಾಳೆ ಕೂಡ ಪಡೆದಿದ್ರು. ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಇವರಿಗೆ ಎಲ್ಲವೂ ಸಿಕ್ಕಿತ್ತು. ಜೊತೆಗೆ ಟ್ರೋಫಿ ಗೆಲ್ಲುವ ಫೇವರೇಟ್ ಸ್ಪರ್ಧಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಗ್ರ್ಯಾಂಡ್ ಫಿನಾಲೆಗೆ ಮೊದಲು ಕಾಲಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಎಸ್ಕೇಪ್ ಆಗಿದ್ರು. ಇದೀಗ ಗ್ರ್ಯಾಂಡ್ ಫಿನಾಲೆಯ ಟಾಪ್ 6 ನಿಂದ ಒಬ್ಬೊಬ್ಬರನ್ನೇ ಎಲಿಮಿನೇಟ್ ಮಾಡಲಾಗ್ತಿದ್ದು, ಮೊದಲು ಮನೆಯಿಂದ ಹೊರಬಂದಿದ್ದು ಕೂಡ ಇದೇ ಧನುಷ್ ಅಂತ ಹೇಳಲಾಗ್ತಿದೆ. 6 ಸ್ಪರ್ಧಿಗಳಲ್ಲಿ ಧನುಷ್ ಕೊನೆಯ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ. ಸದ್ಯ ಧನುಷ್ಗೆ ಕಳೆದ ಸೀಸನ್ನ 6ನೇ ಸ್ಥಾನದ ಸ್ಪರ್ಧಿಗೆ ಬಿದ್ದಿದ್ದ ವೋಟ್ಗಳಿಗಿಂತ ದುಪ್ಪಟ್ಟು ವೋಟ್ಗಳು ಬಿದ್ದಿವೆ. ಜೊತೆಗೆ 24 ಸ್ಪರ್ಧಿಗಳ ಪೈಕಿ ಗ್ರ್ಯಾಂಡ್ ಫಿನಾಲೆಗೆ ಮೊದಲು ಎಂಟ್ರಿ ಕೊಟ್ಟ ಸಮಾಧಾನದಿಂದ ಧನುಷ್ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.